ಮೆಚ್ಚಿದ ಬ್ರಹ್ಮದೇವರು ಒಂದು ಅತ್ತಿ ಮರದಲ್ಲಿ ವರದರಾಜಸ್ವಾಮಿ ವಿಗ್ರಹವನ್ನು ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಇದನ್ನು ಅತಿವರದರ್ ಅಂತ ಕೂಡ ಕರೀತಾರೆ. ಸೂರ್ಯ, ಚಂದ್ರ, ಬಂಗಾರು ಬಲ್ಲಿ ಹಾಗೆ ಬೆಳ್ಳಿ ಬಲ್ಲಿ. ನಾವು ಈಗ ಮುಂದಿನ ದೇವಸ್ಥಾನ ಅಷ್ಟಭುಜ ವಿಷ್ಣು ಟೆಂಪಲ್ಗೆ ಬಂದಿದ್ದೀವಿ. ಆದರೆ ಮಲಗಿರುವ ರೀತಿ ಇದೆಯಲ್ಲ, ಶೇಷಶಯನದಲ್ಲಿ ರೂಪ ಇರುವ ದೇವರನ್ನ ವೈಕುಂಠ ಏಕಾದಶಿಯ ದಿನ ಮಾತ್ರ ದರ್ಶನಕ್ಕೆ ಅಲೋ ಮಾಡ್ತಾರೆ, ಬೇರೆ ದಿನ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಆರ್ಕಿಟೆಕ್ಚರೇ ತುಂಬ ವಿಭಿನ್ನವಾಗಿದೆ ಇದು. ವಾವ್, ನೋಡಿ ಹಿಂಗೆ ಒಳಗೆ ಬರ್ತಿದ್ರೆ ಏನು ಸೂಪರಾಗಿ ಕಾಣಿಸುತ್ತೆ. ವಿಗ್ರಹ ತುಂಬ ದೊಡ್ಡದಾಗಿದೆ. ನಿಮಗೆ ಆ ಗೋಪುರ ನೋಡಿ, ಗೋಪುರ ಕಾಣ್ತಿದೆಯಲ್ಲ, ಅಲ್ಲಿ ಶಂಕು ಚಕ್ರ ನಾಮ ಕಾಣ್ತಿದೆಯಲ್ಲ, ಸುಮಾರು ಅಷ್ಟು ಹೈಟ್ ಇದೆ. ಇದು ಗೋಲ್ಡನ್ ಸ್ಯಾರಿ, ಲೈಟ್ ಕಲರ್. ಕಾಳಿದಾಸನು ತನ್ನ ಕಾವ್ಯದಲ್ಲಿ ಹೀಗೆ ಹೇಳ್ತಾರೆ: ಪುಷ್ಪೇಶು ಜಾತಿ, ಪುರುಷೇಶು ವಿಷ್ಣು, ನಾರಿಯೇಶು ರಂಭ, ನಗರೇಶು ಕಾಂಚಿ. ವೆಲ್ಕಮ್ ಟು ಕಾಂಚೀಪುರಂ. ಕಾಳಿದಾಸನು ಹೇಳಿದ ಹಾಗೆ ಪುಷ್ಪಗಳಲ್ಲಿ ಅತಿ ಶ್ರೇಷ್ಠವಾದ ಪುಷ್ಪ ಅಂದ್ರೆ ಅದು ಮಲ್ಲಿಗೆ ಹೂವ. ಪುರುಷರಲ್ಲಿ ಅತಿ ಶ್ರೇಷ್ಠವಾದ ಪುರುಷ ಯಾರು ಅಂದ್ರೆ ಪುರುಷೋತ್ತಮನಾದ ಶ್ರೀ ಮಹಾವಿಷ್ಣು. ನಾರಿಯರಲ್ಲೇ ಅತಿ ಶ್ರೇಷ್ಠವಾದ ಹೆಣ್ಣು ಯಾರು ಅಂದ್ರೆ ಅಪ್ಸರೆಯಾದ ರಂಭ. ಹಾಗೂ ಪಟ್ಟಣಗಳಲ್ಲೇ ಅತಿ ಶ್ರೇಷ್ಠವಾದ ಪಟ್ಟಣ ಯಾವುದು ಅಂದ್ರೆ ಅದು ಕಾಂಚೀಪುರಂ. ನಮ್ಮ ಪುರಾಣಗಳಲ್ಲಿ 7 ನಗರಗಳನ್ನ ಮೋಕ್ಷಪುರಿ ಅಂತ ಹೇಳಲಾಗಿದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಿಕ. ಬನ್ನಿ, ಆ 7 ನಗರಗಳು ಯಾವ್ಯಾವು ಅಂದರೆ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯ, ಶ್ರೀಕೃಷ್ಣನ ಜನ್ಮಸ್ಥಳವಾದ ಮಥುರಾ, ಹಾಗೆ ಮಾಯಾನಗರಿಯಾದ ಹರಿದ್ವಾರ, ವಿಶ್ವನಾಥನ ಸನ್ನಿಧಾನ ಇರುವ ಕಾಶಿ ಪಟ್ಟಣ, ಹಾಗೆ ವರದರಾಜಸ್ವಾಮಿ ದೇವಸ್ಥಾನ ಇರುವ ಕಾಂಚಿ ಪಟ್ಟಣ, ಮಹಾಕಾಲನ ಕ್ಷೇತ್ರವಾದ ಉಜ್ಜಯಿನಿ ಪಟ್ಟಣ, ಹಾಗೆ ಕಡೆಯದಾಗಿ ಶ್ರೀಕೃಷ್ಣನ ಕ್ಷೇತ್ರವಾದ ದ್ವಾರಕಾ ಪಟ್ಟಣ. ಕಾಂಚೀಪುರಂನಲ್ಲಿ 3 ಪ್ರಮುಖವಾದ ದೇವಸ್ಥಾನ. ಮೊದಲನೇದು ಏಕಾಂಬರೇಶ್ವರ ದೇವಸ್ಥಾನ, ಕಾಮಾಕ್ಷಿ ದೇವಸ್ಥಾನ, ಹಾಗೆ ವರದರಾಜಸ್ವಾಮಿ ದೇವಸ್ಥಾನ. ನಿನ್ನೆ ಶಿವಕಂಚಿಯಲ್ಲಿರುವ ಕಾಮಾಕ್ಷಿ ದೇವಸ್ಥಾನ ಮತ್ತು ಏಕಾಂಬರೇಶ್ವರರ ದೇವಸ್ಥಾನವನ್ನು ವಿಸಿಟ್ ಮಾಡಿದ್ವಿ. ಇವತ್ತು ನಾವು ವಿಷ್ಣುಕಂಚಿಯಲ್ಲಿ ಇರುವ ವರದರಾಜಸ್ವಾಮಿ ಪೆರುಮಾಳ್ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ, ಇದೇ ವರದರಾಜಸ್ವಾಮಿ ಪೆರುಮಾಳ್ ದೇವಸ್ಥಾನ. ಇಲ್ಲಿ ವಿಶೇಷವಾದ ಉತ್ಸವ ಮೂರ್ತಿಯ ಫೋಟೋ ಕೂಡ ಹಾಕಿದ್ದಾರೆ. ನಿನ್ನೆ ರಥೋತ್ಸವ ಇತ್ತು, ತುಂಬ ಅದ್ಧೂರಿಯಾಗಿ ನೆರವೇರಿತು. ಹಾಗಾಗಿ ನಾವು ವಿಷ್ಣುಕಂಚಿನ ನಿನ್ನೆ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಬನ್ನಿ, ತುಂಬ ಸುಂದರವಾದ ದೇವಸ್ಥಾನ, ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ. ನಿಮ್ಗಿಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ವಿಸಿಟ್ ಮಾಡಲಿಕ್ಕೆ ನಿಮ್ಗೆ ಇಲ್ಲಿ ಆಟೋ ಸಿಗುತ್ತೆ. ರೌಂಡ್ ಟ್ರಿಪ್ ನಿಮ್ಗೆ ಅರೌಂಡು 800 ರೂಪಾಯಿ ತೊಗೋತಾರೆ ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡಲಿಕ್ಕೆ. ಎಲ್ಲ ದೇವಸ್ಥಾನಗಳು ಕೂಡ ನಿಮ್ಗೆ ಹತ್ತತ್ರನೇ ಇದೆ. ಇದೊಂದು ವರದರಾಜಸ್ವಾಮಿ ದೇವಸ್ಥಾನ ಮಾತ್ರ ನಿಮಗೆ ಬಸ್ ಸ್ಟ್ಯಾಂಡಿಂದ 4 ಕಿಲೋಮೀಟ್ರ್ ದೂರದಲ್ಲಿದೆ. ಇನ್ನೇನು ನಾವು ಇವಾಗ ವರದರಾಜಸ್ವಾಮಿ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ. ತುಂಬ ದೊಡ್ಡ ದೇವಸ್ಥಾನ ಇದು. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗೋಣ ಅಂತ. ಮೋಕ್ಷದಾಯಕ ನಗರಗಳಲ್ಲಿ 6 ನಗರಗಳು ನಮಗೆ ಉತ್ತರ ಭಾರತದಲ್ಲಿದೆ. ನಮ್ಮ ದಕ್ಷಿಣ ಭಾರತದಲ್ಲಿರುವ ಮೋಕ್ಷದಾಯಕ ನಗರಿ ಅಂದರೆ ಅದು ಕಾಂಚೀಪುರಂ. ಅದಕ್ಕೆ ಕಾರಣ ಇಲ್ಲಿ ನೆಲೆಸಿರುವ ವರದರಾಜಸ್ವಾಮಿ. ಈ ವರದರಾಜಸ್ವಾಮಿ ದೇವಸ್ಥಾನದಿಂದಲೇ ಇದು ಮೋಕ್ಷದಾಯಕ ನಗರದ ಪಟ್ಟಿಯಲ್ಲಿ ಬಂದಿರೋದು. ಹಾಗಾಗಿ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿರುವ ಈ ಕ್ಷೇತ್ರಕ್ಕೆ ಒಮ್ಮೆ ವಿಸಿಟ್ ಮಾಡಲೇಬೇಕು. ನೀವು ದೇವಸ್ಥಾನವನ್ನು ಎಂಟರ್ ಆದ ತಕ್ಷಣವೇ ನಿಮಗೆ ಎಡಭಾಗಕ್ಕೆ ಒಂದು ವಿಶೇಷವಾದ ಕಲ್ಯಾಣಿ ಇದೆ. ಅದ್ರ ಹೆಸರು ಅನಂತ ಸರಸ್ ಅಂತ. ಅದ್ರ ಹತ್ರ ಹೋದ್ಮೇಲೆ ಅದರ ವಿಶೇಷತೆ ಏನು ಅಂತ ನೋಡೋಣಂತೆ ಬನ್ನಿ. ನಿಮ್ಗೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಇದು ಗೋಪುರ. ಗೋಪುರದಿಂದ ಎಂಟರ್ ಆದ ತಕ್ಷಣ ಇಲ್ಲಿ ಕಲ್ಯಾಣಿ ಸಿಗುತ್ತೆ. ಪುರಾಣಗಳ ಪ್ರಕಾರ ಇಲ್ಲಿ ವರದರಾಜಸ್ವಾಮಿ ನೆಲೆಸೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಹಿಂದೆ ಕೃತಯುಗದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ಮಧ್ಯೆ ಕಲಹ ಬರುತ್ತೆ. ಕಲಹ ಬಂದಾಗ ಸರಸ್ವತಿಯು ಬ್ರಹ್ಮನನ್ನು ಬಿಟ್ಟು ಭೂಲೋಕಕ್ಕೆ ಬಂದುಬಿಡ್ತಾಳೆ. ಆಗ ಇದಕ್ಕೆ ಪರಿಹಾರ ಕೇಳಿದ ಬ್ರಹ್ಮದೇವರು ವಿಷ್ಣು ಹತ್ರ ಪರಿಹಾರ ಕೇಳ್ತಾರೆ, ಏನು ಮಾಡಬೇಕು ಅಂತ. ಅದಕ್ಕೆ ಅವರು ಸಹಸ್ರ ಅಶ್ವಮೇಧ ಯಾಗಗಳನ್ನ ಮಾಡಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಬ್ರಹ್ಮದೇವರು ವಿಷ್ಣುದೇವರ ಹತ್ರ ಕೇಳ್ತಾರಂತೆ, ಒಂದು ಅಶ್ವಮೇಧ ಯಾಗ ಮಾಡೋದೇ ತುಂಬ ಕಷ್ಟ, ಇನ್ನು ಸಹಸ್ರ ಅಶ್ವಮೇಧ ಯಾಗ ಮಾಡೋದು ಹೇಗೆ ಸಾಧ್ಯ ಅಂತ ಕೇಳ್ತಾರಂತೆ. ಅದಕ್ಕೆ ಮಹಾವಿಷ್ಣು ಕಾಂಚೀಪುರಮಿಗೆ ಬಂದುಬಿಟ್ಟು ಅಲ್ಲಿ ನೀವು ಒಂದು ಅಶ್ವಮೇಧ ಯಾಗ ಮಾಡಿದರೆ ಅದು ಸಹಸ್ರ ಅಶ್ವಮೇಧಗಳಿಗೆ ಫಲ ಅಂತ ಹೇಳ್ತಾರೆ. ಅದರಂತೆ ಬ್ರಹ್ಮದೇವರು ಬಂದು ಕಾಂಚೀಪುರಂನಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅದನ್ನು ನಾಶ ಮಾಡಬೇಕು ಅಂತ ಸರಸ್ವತಿ ನದಿಯಾಗಿ ಹರಿತಾಳೆ, ವೇದವತಿ ನದಿಯಾಗಿ ಅದನ್ನು ನಾಶ ಮಾಡಬೇಕು, ಅಗ್ನಿಯನ್ನು ನಾಶ ಮಾಡಬೇಕು ಅಂತ ಹರಿತಾಳೆ. ಅದನ್ನು ತಡೆಯೋದಕ್ಕೋಸ್ಕರ ಶ್ರೀ ಮಹಾವಿಷ್ಣುವು ವೈಕುಂಠದಿಂದ ಇಳಿದು ಬಂದು ಆ ನದಿ ಹೋಮದ ಕುಂಡ ಹತ್ರ ಬರ್ದೇ ಇರೋ ಹಾಗೆ ನೋಡ್ಕೋತಾರೆ.
ಅದನ್ನು ಮೆಚ್ಚಿದ ಬ್ರಹ್ಮದೇವರು ಒಂದು ಅತ್ತಿ ಮರದಲ್ಲಿ ವರದರಾಜಸ್ವಾಮಿ ವಿಗ್ರಹವನ್ನು ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಇದನ್ನು ಅತಿವರದರ್ ಅಂತ ಕೂಡ ಕರೀತಾರೆ. ಇನ್ನು ಈ ದೇವಸ್ಥಾನಕ್ಕೆ 14ನೇ ಶತಮಾನದಲ್ಲಿ ಮೊಘಲರ ಆಕ್ರಮಣ ಆಗುತ್ತೆ. ಮೊಘಲರ ಆಕ್ರಮಣ ಸಮಯದಲ್ಲಿ ಇಲ್ಲಿರುವ ಪ್ರಧಾನ ಮೂರ್ತಿ ಅತಿವರದರ್ ಅಂದರೆ ಅತ್ತಿ ಮರದಲ್ಲಿ ಮಾಡಿರುವ ವರದರಾಜಸ್ವಾಮಿ ಪೆರುಮಾಳ್ ವಿಗ್ರಹವನ್ನು ಇಲ್ಲಿನ ಅರ್ಚಕರು ಈ ಕಲ್ಯಾಣಿ ಕಾಣ್ತಿದೆಯಲ್ಲ, ಈ ಕಲ್ಯಾಣಿ ಒಳಗೆ ಮುಚ್ಚಿಡ್ತಾರೆ. ಯಾರಿಗೂ ಗೊತ್ತಾಗಬಾರ್ದು, ಯಾಕೆಂದರೆ ಮೊಘಲರು ವಿಗ್ರಹ ಭಂಜನೆ ಮಾಡ್ತಾರೆ ಅಂತ. ಈಗ ಕಾಣಿಸ್ತಿರುವ ಅನಂತ ಸರಸ್ ಕಲ್ಯಾಣಿ ಒಳಗಡೆ ಅತಿವರದರ್ ವಿಗ್ರಹವನ್ನು ಮುಚ್ಚಿಡ್ತಾರೆ. ಅರ್ಚಕರು ಇಲ್ಲಿ ಮುಚ್ಚಿಟ್ಟಿರುವ ವಿಗ್ರಹ ಯಾರಿಗೂ ಗೊತ್ತಾಗಿರೋದಿಲ್ಲ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತ. ಅರ್ಚಕರು ತೀರಿ ಹೋದ ನಂತರ ಅಲ್ಲಿ ಖಾಲಿ ಜಾಗ ಇರುತ್ತೆ ಅಂದ್ಬಿಟ್ಟು ಇನ್ನೂ ಒಂದು ವರದರಾಜಸ್ವಾಮಿ ಪೆರುಮಾಳ್ ವಿಗ್ರಹವನ್ನು, ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಮ್ಮೆ ಬರಗಾಲ ಬಂದು ಈ ಕಲ್ಯಾಣಿಯಲ್ಲಿರುವ ನೀರೆಲ್ಲ ಪೂರ್ತಿ ಆವಿಯಾಗಿ ಕಲ್ಯಾಣಿ ಪೂರ್ತಿ ಖಾಲಿ ಆಗುತ್ತೆ. ಆವಾಗ ಈ ವರದರಾಜ ಪೆರುಮಾಳ್ನ ವಿಗ್ರಹ ಸಿಗುತ್ತೆ. ಒಂದು ಬೆಳ್ಳಿ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿರ್ತಾರೆ. ಆ ವಿಗ್ರಹವನ್ನು ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಯಾಕೆಂದರೆ ಮೂಲ ಜಾಗದಲ್ಲಿ ಇನ್ನೊಂದು ವರದರಾಜ ಪೆರುಮಾಳ್ನ ವಿಗ್ರಹನ ಆಲ್ರೆಡಿ ಸ್ಥಾಪನೆ ಮಾಡಿರ್ತಾರೆ. ನಂತರ ವರದರಾಜಸ್ವಾಮಿ ಪೆರುಮಾಳ್ ಅವರು ಒಬ್ಬ ಅರ್ಚಕನ ಕನಸಿನಲ್ಲಿ ಬಂದುಬಿಟ್ಟು ಹೀಗೆ ಹೇಳ್ತಾರೆ, ಇಲ್ಲಿ ಇರುವ ಅತಿವರದರ್ ಮೂರ್ತಿಯನ್ನು 40 ವರ್ಷಗಳಿಗೊಮ್ಮೆ ತಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ. 48 ದಿನಗಳ ಕಾಲ ದೇವಸ್ಥಾನದ ಒಳಗಡೆ ಇಡಬೇಕು, 24 ದಿನಗಳ ಕಾಲ ಮಲಗಿರುವ ಭಂಗಿಯಲ್ಲಿ ಇಡಬೇಕು, ಹಾಗೆ 24 ದಿನಗಳ ಪ್ರಕಾರ ನಿಂತಿರುವ ಭಂಗಿಯಲ್ಲಿ ದರ್ಶನ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಅಂದಿನಿಂದ ಇಂದಿನ ತನಕ ಇಲ್ಲಿರುವ ಅತಿವರದರ್ ವಿಗ್ರಹವನ್ನು ತೆಗೆದುಕೊಂಡು ಬಂದು ಭಕ್ತರ ದರ್ಶನಕ್ಕಾಗಿ ಇಡ್ತಾರೆ. ಇದು ಕೇವಲ 40 ವರ್ಷಗಳಿಗೆ ಒಮ್ಮೆ ಮಾತ್ರ ನಮಗೆ ಸಿಗುವ ಅವಕಾಶ. 2019ರಲ್ಲಿ ಈ ಅವಕಾಶ ಇತ್ತು, ಆಷಾಢ ಮಾಸದಲ್ಲಿ ಅವಕಾಶ ಇತ್ತು. ಇನ್ನು ಮುಂದೆ 40 ವರ್ಷ ಅಂದರೆ 2059ಕ್ಕೆ ಮತ್ತೆ ಇಲ್ಲಿರುವ ವಿಗ್ರಹವನ್ನು ತೆಗೆದುಕೊಂಡು ಬಂದು ದೇವಸ್ಥಾನದ ಒಳಗಡೆ ಇಡ್ತಾರೆ. ತುಂಬ ವಿಶೇಷವಾಗಿರುತ್ತೆ. ಆವಾಗ ಲಕ್ಷಾಂತರ ಜನ ಬಂದುಬಿಟ್ಟು ದೇವರ ದರ್ಶನ ಮಾಡಿಕೊಂಡು ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ತಾರೆ. ಪುರಾಣಗಳ ಪ್ರಕಾರ ಇಲ್ಲಿರುವ ವರದರಾಜ ಸ್ವಾಮಿಯನ್ನು ಕೃತಯುಗದಲ್ಲಿ ಚತುರ್ಮುಖನಾದ ಬ್ರಹ್ಮನು ಪೂಜಿಸಿರುತ್ತಾರೆ. ಅದೇ ರೀತಿ ತ್ರೇತಾಯುಗದಲ್ಲಿ ಗಜರಾಜನಾದ ಗಜೇಂದ್ರರು ಪೂಜಿಸಿರುತ್ತಾರೆ. ದ್ವಾಪರ ಯುಗದಲ್ಲಿ ದೇವಗುರುಗಳಾದ ಬೃಹಸ್ಪತಿಗಳು ಪೂಜಿಸಿರುತ್ತಾರೆ. ಕಲಿಯುಗದಲ್ಲಿ ಸಾಕಷ್ಟು ಜನ ಪೂಜಿಸಿರ್ತಾರೆ. ಅದರಲ್ಲಿ ಗರುಡ, ಅನಂತ ಆಳ್ವಾರ್, ರಾಮಾನುಜಾಚಾರ್ಯರು, ಹಾಗೆ ಆಳ್ವಾರ್ಗಳು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಹೀಗೆ ಸಾಕಷ್ಟು ಯತಿಗಳು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡಿರುತ್ತಾರೆ. ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಪ್ರಮುಖವಾದ ದೇವಸ್ಥಾನವಾಗಿದೆ. ಮತ್ತೆ ಶ್ರೀರಂಗಂ ಮತ್ತು ತಿರುಪತಿಯ ನಂತರ ಸಾಕಷ್ಟು ಜನ ಭಕ್ತಾದಿಗಳು ಈ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ಬರ್ತಾರೆ. ಈ ದೇವಸ್ಥಾನದ ಟೈಮಿಂಗ್ಸು ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ 12 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಈ ದೇವಸ್ಥಾನದಲ್ಲಿ ಬೆಳಗಿನ ದರ್ಶನವನ್ನ ವಿಶ್ವರೂಪ ದರ್ಶನ ಅಂತ ಕರೀತಾರೆ. ಪ್ರತಿದಿನ ಬೆಳಗ್ಗೆ ಗೋ ಮತ್ತೆ ಹಸುವಿನ ಕರುವನ್ನ ಕರೆದುಕೊಂಡು ಬಂದು ಫಸ್ಟ್ ದೇವರಿಗೆ ದರ್ಶನ ಮಾಡಿಸ್ತಾರೆ. ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವಾಗ ಮಹಾಮಂಗಳಾರತಿಗಳನ್ನು ಕೂಡ ಮಾಡ್ತಾರೆ. ಈ ದೇವಸ್ಥಾನದ ಒಳಗೆ 2 ವಿಶೇಷವಾದ ಹಲ್ಲಿಗಳಿದೆ. ಒಂದು ಬಂಗಾರದ ಹಲ್ಲಿ, ಇನ್ನೊಂದು ಬೆಳ್ಳಿ ಹಲ್ಲಿ. ಇವರದನ್ನ ಬಲ್ಲಿ ಅಂತ ಕರೀತಾರೆ. ಇವರಿದನ್ನ ಬಂಗಾರು ಬಲ್ಲಿ ಹಾಗೆ ಬೆಳ್ಳಿ ಬಲ್ಲಿ ಅಂತ ಕರೀತಾರೆ. ಇದರ ದರ್ಶನ ಕೂಡ ನಾವು ಮಾಡಬೇಕಾಗಿರುತ್ತೆ. ಈ ವಿಶೇಷವಾದ ಬಲ್ಲಿಗಳು ನಮಗೆ ಈ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಇರೋದು. ಬಂಗಾರು ಬಲ್ಲಿ ಮತ್ತೆ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿಂದನೇ ಹೋಗ್ಬೇಕು, ಮೆಟ್ಲತ್ಕೊಂಡು ಹೋಗ್ಬೇಕಾಗಿರುತ್ತೆ. ಈ ದೇವಸ್ಥಾನ ತುಂಬಾ ಎತ್ತರದಲ್ಲಿದೆ ನೋಡಿ. ಈ ತರ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗಿರತ್ತೆ. ಒಳಗಡೆ ಕೂಡ ದೇವಸ್ಥಾನದಲ್ಲಿ ಪೇಂಟಿಂಗ್ ತುಂಬಾ ಚೆನ್ನಾಗಿರತ್ತೆ. ಬನ್ನಿ ಅದನ್ನ ಕೂಡ ನೋಡೋಣಂತೆ.
ಅಂದರೆ ಸೂರ್ಯ ಚಂದ್ರ, ಹಾಗೆ ಒಂದು ಬಂಗಾರದ ಬಲ್ಲಿ, ಒಂದು ಬೆಳ್ಳಿ ಬಲ್ಲಿ, ಅಷ್ಟು ಇದೆ. ಅಷ್ಟನ್ನು ಮುಟ್ಟಬೇಕು. ಈಗ ಬೆಳ್ಳಿ ಬಲ್ಲಿ, ಸೂರ್ಯ ಚಂದ್ರ, ಹಾಗೆ ಬಂಗಾರು ಬಲ್ಲಿ. ಸೂರ್ಯ ಚಂದ್ರ ಬಂಗಾರು ಬಲ್ಲಿ ಹಾಗೆ ಬೆಳ್ಳಿ ಬಲ್ಲಿ. ನೋಡಿ ಅವರೆಲ್ಲ ಮುಟ್ತಾ ಇದ್ದಾರೆ. ಫೈನಲಿ ವರದರಾಜ ಸ್ವಾಮಿಯವರ ದರ್ಶನ ಆಯಿತು. ದೇವರಂತೂ ತುಂಬಾ ಚೆನ್ನಾಗಿದೆ. ನಮ್ಗೆ ತುಂಬ ಖುಷಿ ಆಯಿತು ಇಲ್ಲಿ ದೇವರ ದರ್ಶನ ಮಾಡಿ. ಇಲ್ಲಿ ಬಂಗಾರು ಬಲ್ಲಿ ಹಾಗೆ ಬೆಳ್ಳಿ ಬಲ್ಲಿ ಇರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅದಕ್ಕೆ ಪುರಾಣಗಳ ಪ್ರಕಾರ ಒಮ್ಮೆ ಅಗಸ್ತ್ಯ ಮಹಾಮುನಿಗಳು ಇಲ್ಲಿಗೆ ಬರ್ತಾರೆ, ಅವರ ಶಿಷ್ಯರೊಂದಿಗೆ ಇಲ್ಲಿಗೆ ಬರ್ತಾರೆ. ಅವರ ಸೇವೆಗಳನ್ನೆಲ್ಲ ಶಿಷ್ಯರು ಮಾಡ್ತಾ ಇರ್ತಾರೆ. ನೀರು ತರೋದು, ಹಾಗೆ ಹೂವನ್ನ ತರೋದು, ಪೂಜೆಗಳ ಸಾಮಗ್ರಿಗಳನ್ನ ತರೋದು, ಹೋಮ ಹವನಗಳಿಗೆ ಸಮಿತಿಗಳನ್ನ ತರೋದು, ಈ ಥರ ಎಲ್ಲ ಸೇವೆಗಳನ್ನ ಮಾಡ್ತಿರ್ತಾರೆ. ಒಮ್ಮೆ ನೀರಿನಲ್ಲಿ ಅಕಸ್ಮಾತಾಗಿ ಒಂದು ಹಲ್ಲಿ ಬಿದ್ದುಬಿಟ್ಟಿರುತ್ತೆ. ಅದು ಗೊತ್ತಾಗ್ದಲೇ ಶಿಷ್ಯರು ಆ ನೀರನ್ನು ಅಗಸ್ತ್ಯ ಮಹಾಮುನಿಗಳಿಗೆ ಕೊಡ್ತಾರೆ. ಅದನ್ನು ನೋಡಿ ಕೋಪಗೊಂಡ ಮುನಿಗಳು ಹೀಗೆ ಶಾಪ ಕೊಡ್ತಾರೆ, ನೀವಿಬ್ಬರು ಬಲ್ಲಿಗಳಾಗೆ ಹುಟ್ಟುಬಿಡಿ ಅಂತ. ಅವರು ಬಲ್ಲಿಗಳಾಗಿ ಹುಟ್ಟಿ ಕಾಂಚೀಪುರಂನಲ್ಲಿ ಇರ್ತಾರೆ. ನಮಗೆ ಮೋಕ್ಷ ಯಾವಾಗ ಅಂತ ಕೇಳಿದಾಗ ಒಮ್ಮೆ ಸೂರ್ಯ ಮತ್ತು ಚಂದ್ರರು ಇಲ್ಲಿಗೆ ಬರ್ತಾರೆ, ಇಂದ್ರನೊಂದಿಗೆ ಬರ್ತಾರೆ. ಅವರು ಬಂದಾಗ ನಿಮಗೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಒಮ್ಮೆ ಇಂದ್ರನು ಗಜೇಂದ್ರ ರೂಪದಲ್ಲಿ ಸೂರ್ಯ ಚಂದ್ರರೊಂದಿಗೆ ಬರ್ತಾರೆ, ಆವಾಗ ಆ ಬಲ್ಲಿಗಳಿಗೆ ಮೋಕ್ಷ ಆಗತ್ತೆ. ಅದಕ್ಕಾಗಿ ನೀವು ಒಂದು ಬೆಳ್ಳಿ ಬಲ್ಲಿ ಮತ್ತು ಒಂದು ಬಂಗಾರದ ಬಲ್ಲಿ ನೋಡ್ಬೋದು. ಸೂರ್ಯನ ಗುರುತಾಗಿ ಬಂಗಾರದ ಬಲ್ಲಿ, ಹಾಗೆ ಚಂದ್ರನ ಗುರುತಾಗಿ ಬೆಳ್ಳಿ ಬಲ್ಲಿ. ಇಲ್ಲಿನ ಪ್ರತೀತಿ ಏನು ಅಂದರೆ, ನಾವು ಈ ಬಂಗಾರ ಬಲ್ಲಿ ಮತ್ತು ಬೆಳ್ಳಿ ಬಲ್ಲಿನ ಮುಟ್ಟಿಬಿಟ್ಟು ನಮಸ್ಕರಿಸ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ದೋಷಗಳು ಬೀಳೋದಿಲ್ಲ, ಹಾಗೆ ಹಲ್ಲಿ ಬಿದ್ದ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಈಗ ಪ್ರಸಾದ ತಗೊಳಕ್ಕೆ ಹೋಗಿದ್ದಾರೆ. ನಮಗೆ ಪುಳಿಯೋಗರೆ 50 ರುಪೀಸು ಮತ್ತು ಸಕ್ಕರೆ ಪೊಂಗಲ್ ಕೂಡ 50 ರುಪೀಸು. ಅದು ಬಾಕ್ಸಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಪ್ರೈಸಸ್ ಹಾಕಿದ್ದಾರೆ ನೋಡಿ, ನೀವು ನೋಡ್ತಾ ಇರ್ಬೋದು. ಪ್ರಸಾದ ತೊಗೊಂಡು ಬಂದ್ವಿ, ಪುಳಿಯೋಗರೆ ತೊಗೊಂಬಂದಿದ್ದೀವಿ. ಇದು 50 ರುಪೀಸ್ ಈ ಒಂದು ಬಾಕ್ಸಲ್ಲಿ ಕೊಡ್ತಾರೆ. ಟೇಸ್ಟ್ ನೋಡೋಣ ಅಂತ. ಟೇಸ್ಟ್ ಚೆನ್ನಾಗೇ ಇದೆ ಇದು. ನಾವು ಈಗ ಮುಂದಿನ ದೇವಸ್ಥಾನ ಅಷ್ಟಭುಜ ವಿಷ್ಣು ಟೆಂಪಲ್ಗೆ ಬಂದಿದ್ದೀವಿ. ಈ ದೇವಸ್ಥಾನ ನಮಗೆ ವರದರಾಜ ಸ್ವಾಮಿ ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮತ್ತು ಈ ದೇವಸ್ಥಾನ ಕೂಡ 108 ದಿವ್ಯ ದೇಶಗಳಲ್ಲಿ ಒಂದು ವಿಶೇಷವಾದ ದೇವಸ್ಥಾನವಾಗಿದೆ. ಮತ್ತು ನಿಮಗೆ ಕಂಚಿಗೆ ಬಂದರೆ ನಿಮಗೆ 15 ದೇವಸ್ಥಾನಗಳು, ಅಂದರೆ 108 ದಿವ್ಯ ದೇಶಗಳಲ್ಲಿ 15 ದೇವಸ್ಥಾನಗಳು ಕಂಚಿಪುರಂನಲ್ಲೇ ಇದೆ. ಸಾಧಾರಣವಾಗಿ ಮಹಾವಿಷ್ಣುವಿನ ದೇವಸ್ಥಾನ ನೋಡಿದ್ರೆ ನಮಗೆ ಚತುರ್ಭುಜ ಇರುತ್ತೆ. ಒಂದರಲ್ಲಿ ಶಂಖ, ಚಕ್ರ, ಗದೆ, ಹಾಗೆ ಪದ್ಮವನ್ನು ಹಿಡಿದಿರೋ ಹಾಗೆ 4 ಭುಜಗಳಿರುತ್ತೆ. ಬಟ್ ಈ ದೇವಸ್ಥಾನದಲ್ಲಿ ಅಷ್ಟಭುಜ ಅಂದರೆ 8 ಭುಜಗಳಿದೆ. ವಿಶೇಷವಾದ ದೇವಸ್ಥಾನ ಇದು ಕೂಡ. ನೀವು ಕಾಂಚೀಪುರಂ ವರದರಾಜಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಇದನ್ನು ನೋಡ್ಕೊಂಡು ಹೋಗ್ಬೋದಾಗಿರುತ್ತೆ. ನಿಮಗೆ ವರದರಾಜಸ್ವಾಮಿ ದೇವಸ್ಥಾನ ಎಕ್ಸ್ಪ್ಲೈನ್ ಮಾಡುವಾಗ ಅಲ್ಲಿ ಬ್ರಹ್ಮದೇವರು ಅಶ್ವಮೇಧ ಯಾಗ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ಅಶ್ವಮೇಧ ಯಾಗ ಮಾಡಿದ ಜಾಗ ಇದೇ ಪ್ಲೇಸ್ನಲ್ಲೇ ಮಾಡಿರೋದು. ನೋಡಿ ಅಷ್ಟಭುಜ ಕಾಣ್ತಾ ಇದೆ, ದೇವರು ಮೇಲ್ಗಡೆ ಇರೋದು. ಇದು ಬೆಳ್ಳಿ ಬಾಗಿಲು ಹಾಗೆ ಬಂಗಾರ ಬಾಗಿಲು. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದ ಆಲಯದ ಒಳಗಡೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇನ್ನು ಮುಂದೆ ಅಲೋ ಇರೋದಿಲ್ಲ ಕ್ಯಾಮ್ರಾ. ಈಗ ತಾನೇ ದೇವರ ದರ್ಶನ ಆಯಿತು. ದೇವರು ತುಂಬ ಚೆನ್ನಾಗಿದೆ. 8 ಭುಜಗಳಿದೆ. ಒಂದು ಕೈನಲ್ಲಿ ಬಿಲ್ಲು, ಶಂಖ, ಚಕ್ರ, ಗದೆ, ಹಾಗೆ ಕತ್ತಿ, 8 ವಿವಿಧ ಆಯುಧಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಕೈಯಲ್ಲಿ ತಾವರೆ ಪುಷ್ಪ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಪೀಸ್ಫುಲ್ ಆಗಿದೆ. ಜಸ್ಟ್ 1.5 ಕಿಲೋಮೀಟರ್ಸ್ ಆಗಲೇ ಹೇಳಿದಾಗೆ ಬಂದು ಇಲ್ಲಿ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಈಗ ನಾವು ವೈಕುಂಠನಾಥರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಕಂಚೀಪುರಂನಲ್ಲಿರುವ 2ನೇ ಹಳೆಯ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ನಮಗೆ ಎಂಟ್ರಿಯಲ್ಲೇ ದೇವಸ್ಥಾನದ ಒಂದು ಹಿಸ್ಟ್ರಿ ಕೂಡ ಹಾಕಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಈ ದೇವಸ್ಥಾನನ ವೈಕುಂಠ ಪೆರುಮಾಳ್ ಟೆಂಪಲ್ ಅಂತ ಕೂಡ ಕರೀತಾರೆ.
ಈಗ ಒಳಗೆ ಹೋಗೋಣಂತೆ. ಇಲ್ಲಿರುವ ಎಲ್ಲ ದೇವಸ್ಥಾನಗಳು ಕೂಡ ತುಂಬಾ ವಿಶಾಲವಾಗಿದ್ದಾವೆ. ಈಗ ನಮಗೆ ಎಂಟ್ರಿ ಆಗ್ತಲೇ ನಮಗೆ ಧ್ವಜಸ್ತಂಭ ಕಾಣಿಸ್ತಿದೆ. ಈಗ ನಮಗೆ ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಧ್ವಜಸ್ತಂಭ ಕಾಣಿಸ್ತಿದೆ. ಈಗ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ ಗೋಪುರ. ನಿಮ್ಗೆ ಇದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ತಂಜಾವೂರು ಶೈಲಿನೂ ಎಲ್ಲ ಇದೇ ಥರ ಬರುತ್ತೆ. ಹಾಗೆ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಇಲ್ಲಿ 3 ಫ್ಲೋರ್ ಇದೆ ಈ ದೇವಸ್ಥಾನ. ಕೆಳಗಿನ ಭಾಗದಲ್ಲಿ ದೇವರು ಕೂತಿರುವ ರೂಪದಲ್ಲಿ ದರ್ಶನ ಕೊಟ್ಟರೆ, ಮಧ್ಯಭಾಗದಲ್ಲಿ ದೇವರು ಮಲಗಿರೋ ರೂಪದ ದರ್ಶನ ಕೊಡ್ತಾರೆ, ಶೇಷಶಯನನಾಗಿ ಮಲಗಿರೋ ರೀತಿ. ಮತ್ತು ಮೇಲ್ಭಾಗದಲ್ಲಿ ದೇವರು ನಿಂತಿರುವ ರೀತಿ ದರ್ಶನ ಕೊಡ್ತಾರೆ. ಕೆಳಗಡೆ ಇರುವ ದೇವರನ್ನ ಯಾವಾಗ ಬೇಕಿರೋ ದರ್ಶನ ಮಾಡ್ಕೊಳ್ಬೋದು. ಆದರೆ ಮಲಗಿರುವ ರೀತಿ ಇದೆಯಲ್ಲ, ಶೇಷಶಯನದಲ್ಲಿ ರೂಪ ಇರುವ ದೇವರನ್ನ ವೈಕುಂಠ ಏಕಾದಶಿಯ ದಿನ ಮಾತ್ರ ದರ್ಶನಕ್ಕೆ ಅಲೋ ಮಾಡ್ತಾರೆ, ಬೇರೆ ದಿನ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಇನ್ನು ಮೇಲ್ಗಡೆ ಇರುವ ದೇವಸ್ಥಾನಕ್ಕೆ ಯಾವತ್ತೂ ಯಾರನ್ನೂ ಅಲೋ ಮಾಡೋದಿಲ್ಲ, ಅದು ಎಲ್ಲ ಬರೀ ಏಕಾಂತದಲ್ಲೇ ಪೂಜೆ ಸಲ್ಲಿಸ್ತಾರೆ. ಈ ದೇವಸ್ಥಾನ ಪಲ್ಲವರು ಕಟ್ಟಿಸಿರುವ ದೇವಸ್ಥಾನ. 2ನೇ ನಂದಿವರ್ಮನ್ ಈ ದೇವಸ್ಥಾನವನ್ನು ಕಟ್ಟಿಸಿರೋದು. ಅದಾದ ನಂತರ ಚೋಳರು ಇದನ್ನು ಇಂಪ್ರೂವ್ ಮಾಡಿದ್ದಾರೆ. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದು ಇಂಪ್ರೂವ್ ಆಗಿದೆ. ತುಂಬ ಹಳೆಯ ದೇವಸ್ಥಾನ, ಮೇಂಟೆನೆನ್ಸು ಎಲ್ಲ ತುಂಬ ಚೆನ್ನಾಗಿದೆ, ಗಾರ್ಡನ್ ರೀತಿ ಎಲ್ಲ ಮಾಡಿದ್ದಾರೆ. ನೀವು ಕಂಚಿಗೆ ಬಂದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ದೇವಸ್ಥಾನ ಆಳ್ವಾರ್ಗಳು ಸಂದರ್ಶಿಸಿದ ಶ್ರೀ ವೈಷ್ಣವ ಪರಂಪರೆಯ 108 ದಿವ್ಯ ದೇಶಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದ ದೇವಸ್ಥಾನ ಆಗಿದೆ. ಕಂಚಿಪುರಮಿಗೆ ಬಂದುಬಿಟ್ರೆ ಸಾಕಷ್ಟು ದೇವಸ್ಥಾನಗಳನ್ನ ನೀವು ನೋಡ್ಬೋದು, ದಿವ್ಯ ದೇಶಗಳಲ್ಲಿರುವ ದೇವಸ್ಥಾನವನ್ನು ನೋಡಿ. ಇದೆಲ್ಲ ಆರ್ಕಿಟೆಕ್ಚರು ತುಂಬ ಎರೋಡ್ ಆಗಿಬಿಟ್ಟಿದೆ. ಇದೆಲ್ಲ ಸ್ಯಾಂಡ್ ಸ್ಟೋನ್ ಅಂತಾರಲ್ಲ, ಆ ಥರದ್ದು ಕಲ್ಲುಗಳಿದು. ತುಂಬ ಹಳೆಯ ದೇವಸ್ಥಾನ, ಚೆನ್ನಾಗಿದೆ ಇದು. ಈಗ ನಾವು ಮುಂದೆ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಚಿತ್ರಗುಪ್ತನ ದೇವಸ್ಥಾನ. ಮರಣದ ನಂತರ ಮನುಷ್ಯರ ಪಾಪಕರ್ಮಗಳನ್ನು ಲೆಕ್ಕ ಇಡುವ ಈ ಚಿತ್ರಗುಪ್ತನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕಾಂಚೀಪುರಂನಲ್ಲಿರುವ ಒಂದು ವಿಶೇಷ ದೇವಸ್ಥಾನ ಅಂತ ಹೇಳ್ಬೋದು. ನಿಮಗೆ ಜಗತ್ತಿನಲ್ಲಿ ಈ ಚಿತ್ರಗುಪ್ತನ ದೇವಸ್ಥಾನ ಸಿಗೋದು ತುಂಬ ಅಂದರೆ ತುಂಬ ವಿರಳ. ಹಾಗಾಗಿ ನೀವು ಕಾಂಚಿ ಪಟ್ಟಣಕ್ಕೆ ಬಂದಾಗ ಈ ದೇವರನ್ನ ನೋಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಕೇತು ಗ್ರಹದ ದೋಷ ಇರುತ್ತೋ ಅವರು ಬಂದು ಇಲ್ಲಿ 7 ದೀಪಗಳನ್ನ ಹಚ್ಬಿಟ್ಟು 7 ಸುತ್ತು ಪ್ರದಕ್ಷಿಣೆ ಮಾಡಿದ್ರೆ ಕೇತು ದೋಷ ಪರಿಹಾರ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಕಷ್ಟು ಜನ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಇನ್ನ ಮುಂದೆ ಬಂದ್ರೆ ನಮಗೆ ಕಂಚಿಯ ಕಾಮಕೋಟಿ ಪೀಠ ಸಿಗತ್ತೆ. ಇದು ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಪೀಠ ಆಗಿರುತ್ತೆ. ಶಂಕರಾಚಾರ್ಯರು ಭಾರತದ 4 ಮೂಲೆಗಳಲ್ಲಿ ಒಂದೊಂದು ಪೀಠವನ್ನ ಸ್ಥಾಪನೆ ಮಾಡ್ತಾರೆ, ಚತುರಾಮ್ನಾಯ ಪೀಠ ಅಂತ. ಅದಾದ ನಂತರ ಪ್ರಮುಖವಾದ ಪೀಠ ಅಂದ್ರೆ ಕಂಚಿಯ ಕಾಮಕೋಟಿ ಪೀಠ. ಇದು ಕೂಡ ದೇವಸ್ಥಾನಕ್ಕೆ ತುಂಬಾ ಹತ್ರ ಇರುತ್ತೆ. ಚಿತ್ರಗುಪ್ತ ಆಲಯ ಹಾಗೆ ಕಾಮಾಕ್ಷಿ ದೇವಸ್ಥಾನಕ್ಕೆಲ್ಲ ತುಂಬಾನೇ ವಾಕಬಲ್ ಇರುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಇದನ್ನು ಕೂಡ ವಿಸಿಟ್ ಮಾಡಬಹುದಾಗಿರುತ್ತೆ. ಈಗ ಹೋಟೆಲ್ನಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಕಾಂಪ್ಲಿಮೆಂಟ್ರಿ ಇತ್ತು, ನಮ್ಮ ರೂಮ್ ತಗೊಂಡಿದ್ವಲ್ಲ ಅಲ್ಲೇ ಕಾಂಪ್ಲಿಮೆಂಟ್ರಿ ಇತ್ತು. ವಡಾ, ಇಡ್ಲಿ, ಉಪ್ಪಿಟ್ಟಿತ್ತು, ನಾನು ಬಡಿಸ್ಕೊಳ್ಳಿಲ್ಲ. ಪೊಂಗಲ್ಲು ಹಾಗೆ ಸ್ವೀಟ್ ಇದೆ, ಚಟ್ನಿ, ಸಾಂಬಾರ್, ಇಷ್ಟಿದೆ ಐಟಮ್ಸ್. ನಾವು ಈಗ ಕೈಲಾಸನಾಥರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕಂಚಿಪುರಂನಲ್ಲಿರುವ ತುಂಬಾ ಪುರಾತನವಾದ ದೇವಸ್ಥಾನ. ಇದನ್ನು ಪಲ್ಲವರು ಮೊದಲಿಗೆ ಕಟ್ಟಿದ ದೇವಸ್ಥಾನವಾಗಿದೆ ಇದು. ಈಗ ಕೈಲಾಸನಾಥರ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಈ ಆರ್ಕಿಟೆಕ್ಚರ್ ತುಂಬ ವಿಭಿನ್ನವಾಗಿದೆ. ಕಂಚಿಪುರಂನಲ್ಲಿರುವ ಬೇರೆ ದೇವಸ್ಥಾನಕ್ಕೆ ಹೋಲಿಕೆ ಮಾಡಿದ್ರೆ ಇದೆಲ್ಲ ಸ್ಯಾಂಡ್ ಸ್ಟೋನ್ ಅಂತಾರಲ್ಲ ಅದರಲ್ಲೇ ಕಟ್ಟಿರೋ ದೇವಸ್ಥಾನ. ಇದು ಮತ್ತು ವೈಕುಂಠನಾಥರ ದೇವಸ್ಥಾನ ಒಂದೇ ರೀತಿಯಲ್ಲಿದೆ. ಈ ದೇವಸ್ಥಾನದ ಇನ್ಸ್ಪಿರೇಷನಿಂದನೇ ರಾಜರಾಜ ಚೋಳ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಸ್ಥಾನ ಕಟ್ಟಿದ್ದು. ಸೇಮ್ ಆರ್ಕಿಟೆಕ್ಚರ್, ಇದು ಹೇಗಿದೆಯೋ ಬೃಹದೇಶ್ವರ ದೇವಸ್ಥಾನ ಕೂಡ ಅದೇ ಆರ್ಕಿಟೆಕ್ಚರಲ್ಲಿದೆ. ಬಟ್ ಇದು ಎರೋಷನ್ ಆಗಿ ಸ್ವಲ್ಪ ದೇವಸ್ಥಾನದ ಮುಂಭಾಗ ಎಲ್ಲ ಸೌದೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳಗಡೆನೂ ಕೂಡ ಕೆತ್ತನೆ ಭಾಳ ಚೆನ್ನಾಗಿದೆ. ಬನ್ನಿ ಹೋಗೋಣಂತೆ, ನೋಡೋಣ. ಈ ದೇವಸ್ಥಾನದಲ್ಲಿ ಈ ಥರ ಸಾಕಷ್ಟು ಚಿಕ್ಕ ಉಪ ಆಲಯಗಳ ಥರ ಇರುತ್ತೆ. 108 ಆಲಯಗಳಿದೆ. ಇದರಲ್ಲಿ ನೋಡಿ ಶಿವಲಿಂಗ ಕಾಣ್ತಾ ಇದೆ. ಹಾಗೆ ನಾನು ಝೂಮ್ ಮಾಡಿ ತೋರಿಸ್ತೀನಿ ಒಳಗೆ.
ಈಶ್ವರ ಮತ್ತು ಪಾರ್ವತಿ ಕೂಡ ಕಾಣ್ತಾರೆ. ಈ ಥರ ಪ್ರತಿಯೊಂದು ಚಿಕ್ಕ ಚಿಕ್ಕ ಟೆಂಪಲ್ ಥರ ಇದೆಯಲ್ಲ, ಪ್ರತಿಯೊಂದರಲ್ಲೂ ಈ ಥರ ಕೆತ್ತನೆಗಳಿದೆ. ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಈಗ ಎಂಟರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಈ ಕಡೆ ಇದೆ, ಒಳಗಡೆನೂ ಅಷ್ಟೇ ತುಂಬಾ ಹಳೆಯ ಕಾಲದ ದೇವಸ್ಥಾನ. ಆರ್ಕಿಟೆಕ್ಚರೇ ತುಂಬ ವಿಭಿನ್ನವಾಗಿದೆ ಇದು. ವಾವ್, ನೋಡಿ ಹಿಂಗೆ ಒಳಗೆ ಬರ್ತಿದ್ರೆ ಏನು ಸೂಪರಾಗಿ ಕಾಣಿಸುತ್ತೆ. ಒಳಗಡೆ ಒಂದು ಬೃಹತ್ ಶಿವಲಿಂಗ ಇದೆ. ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಅದಕ್ಕೆ ನಾನು ಅದನ್ನು ತೋರಿಸೋದಿಲ್ಲ. ನೋಡಿ ಗೋಪುರ ನೋಡಿ, ಸೇಮ್ ಇದು ನೋಡಿದ್ರೆ ನಿಮಗೆ ಬೃಹದೇಶ್ವರ ದೇವಸ್ಥಾನ ತಂಜಾವೂರ್ದ ರೀತಿಯಲ್ಲೇ ಕಾಣುತ್ತೆ. ಈ ಕೆತ್ತನೆಗಳು ನೋಡಿ ಏನು ಸಖತ್ತಾಗಿದೆ. ಸಿಂಹಗಳು, ವಾವ್. ಅಲ್ಲಿ ನೋಡಿ, ಈ ದೇವಸ್ಥಾನದಲ್ಲಿ ಒಂದೊಂದು ಕೆತ್ತನೆ ಕೂಡ ತುಂಬಾ ವಿಶೇಷವಾಗಿದೆ. ಇಲ್ಲಿ ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು, ಶಿವ ಪಾರ್ವತಿಯವರ ಒಂದು ಕೆತ್ತನೆ ಇದೆ. ಹಾಗೆ ಆನೆಗಳು ನೋಡಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಕಂಚಿಪುರಂಗೆ ಬಂದಾಗ ಈ ದೇವಸ್ಥಾನನ ಮಿಸ್ ಮಾಡಲೇಬೇಡಿ, ಒಮ್ಮೆ ಆದರೂ ಬಂದು ಭೇಟಿ ನೀಡಿ. ನೋಡಿ ಹೀಗೆ ನಿಂತ್ಕೊಂಡ್ರೆ ಒಂದೇ ಲೈನ್ನಲ್ಲಿ ಬರುತ್ತೆ. ಆಗಿನ ಕಾಲದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಆ್ಯಕ್ಯುರೇಸಿ ನೋಡಿ ನೋಡಿ, ಒಂದೇ ಲೈನಲ್ಲಿದೆ ಎಲ್ಲ, ಒಂದು ಚೂರು ಅಂಡಲೇಷನ್ಸ್ ಎಲ್ಲ ಸೂಪರ್ ಆಗಿದೆ ನೋಡಿ. ಇದು ನರಸಿಂಹ ಮೂರ್ತಿ ನೋಡಿ. ಫೇಸಸ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ, ಇದು ಸ್ಯಾಂಡ್ ಸ್ಟೋನ್ ಆದ್ರಿಂದ ಸ್ವಲ್ಪ ಎಲ್ಲ ಎರೋಡ್ ಆಗಿದೆ. ಈ ದೇವಸ್ಥಾನ ಎಷ್ಟು ವರ್ಷದ ಹಿಂದೆ ಕಟ್ಟಿರೋದು ಗೊತ್ತಾ? ಅಪ್ರಾಕ್ಸಿಮೇಟ್ಲಿ 1300 ಇಯರ್ಸ್ ಮುಂಚೆ ಕಟ್ಟಿರೋ ದೇವಸ್ಥಾನ. ಇನ್ನು ನೋಡಿ ಈ ಮಟ್ಟಿಗಿದೆ, 1300 ಇಯರ್ಸ್ ಮುಂಚೆ. ಈಗ ನಾವು ಕಟ್ಸೋ ಮನೆ 80-90 ಇಯರ್ಸ್ಗೆ ಬಿದ್ದೇ ಹೋಗಿರತ್ತೆ. 1300 ವರ್ಷ ಆದರೂ ಎಷ್ಟು ಅದ್ಭುತವಾಗಿ ನಿಂತಿದೆ ನೋಡಿ ಈ ದೇವಸ್ಥಾನ. ಈ ದೇವಸ್ಥಾನ ಪಲ್ಲವರು ಕಟ್ಸಿರೋದು, ಎರಡನೇ ನರಸಿಂಹನು ಈ ದೇವಸ್ಥಾನ ಕಟ್ಸಿರೋದು. ಈಗ ನಾವು ದೇವಸ್ಥಾನದ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ತಿದ್ದೀವಿ. ನೋಡಿ ಶಿವನ ವಿಗ್ರಹ ಕಾಣಿಸುತ್ತೆ, ಶಿವನ ಮೂರ್ತಿ ಕಾಣ್ತಾ ಇದೆ ನೋಡಿ, ಬಸವಣ್ಣ. ಈಗ ನಾನು ಒಂದು ರೌಂಡ್ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಹಿಂಭಾಗದಲ್ಲಿದ್ದೀವಿ. ಏನು ಚೆನ್ನಾಗಿದೆ ನೋಡಿ. ಇಲ್ಲಿ ದೇವಸ್ಥಾನದ ಗೂಡು ಥರ ಮಾಡಿದ್ದಾರೆ. ಶ್ರೀಕೃಷ್ಣನ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ಒಳಗೆ ಕೊಳಲಿಟ್ಕೊಂಡಿರೋದು ನೋಡಿ ಶ್ರೀಕೃಷ್ಣ. ಹೊರಗಡೆ ದ್ವಾರದ ಮುಂದೆ 2 ಸಿಂಹಗಳಿದೆ. ಹಾಗೆ ಇವಾಗ ಮುಂದೆ ಬರ್ತಾ ಇದ್ದೀನಿ. ಇದು ಈಶ್ವರ ನೃತ್ಯ ಮಾಡ್ತಿರೋದು. ಈಗ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ವಾವ್,
ನೋಡಿ, ಒಳಗಡೆ ಈ ತರ ಕೆತ್ತನೆಗಳಿರುತ್ತೆ, ಹಿಂದೆಗಡೆ ಕೂಡ ಕೆತ್ತನೆ ಇದೆ, ಹಿಂದೆ ಶಿವಲಿಂಗಗಳಿದೆ. ಅದರಲ್ಲಿ ಒಂದು ವಿಶೇಷವಾದ ಪ್ರದಕ್ಷಿಣಾ ಮಾರ್ಗ ಇದೆ, ಸುರಂಗವಾಗಿರುತ್ತೆ, ಇಷ್ಟೇ ಇರುತ್ತೆ. ಅದು 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಅದ್ರ ಒಳಗಡೆ ಹೋಗೋದಕ್ಕೆ. ಇಂಟ್ರೆಸ್ಟ್ ಇದ್ದವರು ಆ ಸುರಂಗ ಮಾರ್ಗದ ಒಳಗಡೆ ಹೋಗ್ಬಿಟ್ಟು ಒಂದು ಪ್ರದಕ್ಷಿಣೆನ ಹಾಕೊಂಡ್ಬರ್ಬೋದು. ಗರ್ಭಗುಡಿಯ ಸುತ್ತ ಅದು ಒಂದು ಇಷ್ಟೇ ದ್ವಾರ ಇರುತ್ತೆ, ಅದನ್ನು ತೆಳ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಫೋನ್ ಕೂಡ ಅಲೋ ಇಲ್ಲ ನಿಮಗೆ ತೋರಿಸೋದಕ್ಕೆ. ಇನ್ ಕೇಸ್ ನೀವಾದರೆ ಹೋಗಿ ಬರ್ಬೋದು, ಚೆನ್ನಾಗಿರುತ್ತೆ. ಈಗ ಮುಂದೆ ನಾವು ಪಾಂಡವ ದೂತ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅದು ಕೂಡ ತುಂಬ ವಿಶೇಷವಾದ ದೇವಸ್ಥಾನ, ಬನ್ನಿ ಹೋಗೋಣಂತೆ. ಈಗ ನಮ್ಮ ಕಾಂಚೀಪುರಂ ಪರ್ಯಟನದಲ್ಲಿ ಕೊನೆಯ ದೇವಸ್ಥಾನ ಅಂತ ಹೇಳ್ಬೋದು ಇದು. ಈ ದೇವಸ್ಥಾನ ಬಂದ್ಬಿಟ್ಟು 108 ದಿವ್ಯ ದೇಶಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದ ದೇವಸ್ಥಾನ. ಈ ದೇವಸ್ಥಾನ ಕೃಷ್ಣನ ದೇವಸ್ಥಾನ. ಇದನ್ನು ಪಾಂಡವ ದೂತ ಪೆರುಮಾಳ್ ಟೆಂಪಲ್ ಅಂತ ಕರೀತಾರೆ. ತುಂಬ ದೊಡ್ಡ ವಿಶೇಷವಾದ ಕೃಷ್ಣನ ವಿಗ್ರಹ ಇದೆ, ಆಲ್ಮೋಸ್ಟ್ 20 ಅಡಿ ಎತ್ತರ ಇದೆ ಆ ದೇವ್ರದ್ದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣಂತೆ. ದೇವಸ್ಥಾನದ ಸ್ಥಳ ಪುರಾಣ ಏನು ಅಂದರೆ, ಅದು ಮಹಾಭಾರತಕ್ಕೆ ಸೇರಿದ್ದು. ಪಾಂಡವರು ಅಜ್ಞಾತವಾಸ ಮತ್ತು ವನವಾಸ ಮುಗಿಸಿಕೊಂಡು ಬಂದ ನಂತರ ಕೃಷ್ಣನು ಪಾಂಡವರ ಪರವಾಗಿ 5 ಹಳ್ಳಿಗಳನ್ನ ಕೇಳ್ತಾನೆ ಪಾಂಡವರಿಗಾಗಿ. ಅದನ್ನು ದುರ್ಯೋಧನ ಕೊಡೋದಕ್ಕೆ ನಿರಾಕರಿಸ್ತಾನೆ. ಆವಾಗ ಒಂದು ವಿಶ್ವರೂಪ ದರ್ಶನ ಕೊಡ್ತಾನೆ ಕೃಷ್ಣ. ಆ ವಿಶ್ವರೂಪ ದರ್ಶನನ ಜನಮೇಜಯ ಕತೆ ಕೇಳುವಾಗ ಅವನಿಗೆ ಗೊತ್ತಾಗುತ್ತೆ ವಿಶ್ವರೂಪ ದರ್ಶನ ಕೊಟ್ಟಿದ್ದು. ಜನಮೇಜಯನಿಗೂ ಆಸೆ ಆಗುತ್ತೆ, ನಾನು ಈ ವಿಶ್ವರೂಪ ದರ್ಶನನ ನೋಡಬೇಕು ಅಂತ. ಆವಾಗ ಜನಮೇಜಯ ಈ ಕಾಂಚೀಪುರಂನ ಈ ಸ್ಥಳದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿ ಶ್ರೀಕೃಷ್ಣನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಶ್ರೀಕೃಷ್ಣನು ಅವಾಗ ಪಾಂಡವ ದೂತ ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ. ತುಂಬ ವಿಶೇಷವಾಗಿರುತ್ತೆ ಆ ದರ್ಶನ. ಆ ದರ್ಶನ ಅವನಿಗೆ ಹೇಗೆ ಕಾಣಿಸ್ತೋ ಅದೇ ರೀತಿ ಇಲ್ಲಿ ದೇವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತುಂಬ ದೊಡ್ಡ ಕೃಷ್ಣನ ಮೂರ್ತಿ ಆಗಿರುತ್ತೆ. ನೀವು ಕಂಚೀಪುರಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ದೇವರ ದರ್ಶನ ಆಯಿತು, ತುಂಬಾ ಚೆನ್ನಾಗಿದೆ ಮೂರ್ತಿ ಕೂಡ. ಮುಂದೆ ಉತ್ಸವ ಮೂರ್ತಿಗಳಿದೆ, ಹಿಂದೆ ಕೃಷ್ಣ ಕೂತಿರೋದು. ವಿಗ್ರಹ ತುಂಬ ದೊಡ್ಡದಾಗಿದೆ. ನಿಮಗೆ ಆ ಗೋಪುರ ನೋಡಿ, ಗೋಪುರ ಕಾಣ್ತಿದೆಯಲ್ಲ, ಅಲ್ಲಿ ಶಂಕುಚಕ್ರ ನಾಮ ಕಾಣ್ತಿದೆಯಲ್ಲ, ಸುಮಾರು ಅಷ್ಟು ಹೈಟ್ ಇದೆ. ನೆಲದಿಂದ ಆ ಗೋಪುರದ ಶಂಕುಚಕ್ರ ನಾಮ ಹೈಟ್ ಇದೆಯಲ್ಲ, ಅಷ್ಟು ಹೈಟ್, ಅಷ್ಟು ದೊಡ್ಡ ಮೂರ್ತಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ದೇವರು ತುಂಬಾ ಕಳೆಯಾಗಿದೆ. ನೀವು ಈ ಕಂಚಿಪುರಮಿಗೆ ಬಂದಾಗ ಇಲ್ಲಿಗೆ ಬರೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಈಗ ಕಂಚಿಯಲ್ಲಿರುವ ಎಲ್ಲ ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ಆಯಿತು. ನಿನ್ನೆ ಶಿವಕಂಚಿಯಲ್ಲಿರುವ ದೇವಸ್ಥಾನಗಳನ್ನ ವಿಸಿಟ್ ಮಾಡಿದ್ವಿ, ಇವತ್ತು ವಿಷ್ಣು ಕಂಚಿಯಲ್ಲಿರುವ ದೇವಸ್ಥಾನಗಳನ್ನ ವಿಸಿಟ್ ಮಾಡಿದ್ವಿ. ಇನ್ನು ಕಂಚಿಗೆ ಬಂದಮೇಲೆ ನಾವು ಸೀರೆ ತೊಗೊಳ್ದಲ್ಲೇ ಹೋಗೋಕ್ಕಾಗತ್ತಾ? ಕಂಚಿಯಲ್ಲಿ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಎಷ್ಟು ಫೇಮಸ್ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈಗ ನಾವು ಸ್ಯಾರಿ ಶಾಪಿಂಗ್ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ ಅಂತೆ. ನಾವು ಬಂದಿರೋದು AS ಬಾಬುಷಾ ಅಂತ ಈ ಅಂಗಡಿಗೆ ಬಂದಿದ್ದು. ಇದು ತುಂಬ ಫೇಮಸ್ ಅಂತ ಹೇಳಿದ್ರು, ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ವಿ. ತುಂಬ ಸ್ಯಾರೀಸ್ ಅಂಗಡಿ ಇದೆ ಇಲ್ಲಿ, ಗಾಂಧಿ ರೋಡ್ ಅಂತ ಕರೀತಾರೆ. ಅದ್ರ ಸುತ್ತಮುತ್ತ ಸಿಕ್ಕಾಬಟ್ಟೆ ಸ್ಯಾರಿ ಅಂಗಡಿಗಳಿದೆ. ನೀವು ಬೇಡ ಅಂದರೆ ಅವರೇ ಬಂದು ಒಳಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಈ ಅಂಗಡಿನಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಬಟ್ ತುಂಬ ವೆರೈಟೀಸ್ ಆಫ್ ಸ್ಯಾರಿ ಇದೆ. ಫೈನಲಿ 5 ಸೀರೆಯಲ್ಲಿ 3 ಸೀರೆ ಫೈನಲೈಸ್ ಮಾಡಿದ್ದೀವಿ. ಇದೊಂದು ಮತ್ತು ಈ 2 ಫೈನಲ್ ಮಾಡಿದ್ದೀವಿ. ಅವ್ರು ಆಲ್ಮೋಸ್ಟ್ ಒಂದು 50ರಿಂದ 100 ಸೀರೆಗಳೇ ತೋರಿಸಿದ್ದಾರೆ. ಅದರಲ್ಲಿ ನಾವು 3 ಫೈನಲೈಸ್ ಮಾಡಿದ್ದೀವಿ. ಈಗ ಡ್ರೇಪ್ ಮಾಡ್ತಿದ್ದಾರೆ, ಅದನ್ನು ಉಟ್ಕೊಂಡು ಕೂಡ ನೋಡ್ಬೋದು ಹೇಗೆ ಕಾಣ್ತೀವಿ ಅಂತ. ಇದು ಸೆಕೆಂಡ್ ಸ್ಯಾರಿ, ಪರ್ಪಲ್ ಕಲರ್. ಇದು ಗೋಲ್ಡನ್ ಸ್ಯಾರಿ, ಲೈಟ್ ಕಲರ್. ಪೇ ಮಾಡ್ತಿದ್ದಾಳೆ. 2 ಸೀರೆ ಸೆಲೆಕ್ಟ್ ಆಗೋಯ್ತು. ಇಲ್ಲಿ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಎಂಡಿಂಗ್ ರೇಂಜ್ ಮಾತ್ರ ನೀವು ಎಷ್ಟು ಅಮೌಂಟ್ ಕೊಡ್ತೀರಾ ಅಷ್ಟ್ರದ್ದು ತೋರಿಸ್ತಾರೆ. ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಸ್ಯಾರೀಸ್ ಸಿಗುತ್ತೆ. ಇದೆಲ್ಲ ನಮ್ಮ ಕಾಂಚಿ ಟ್ರಿಪ್ ನ ವಿಡಿಯೋ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.